ಮನುಷ್ಯನಿಗೆ ಶ್ರದ್ಧೆ ಅನ್ನುವಂಥದ್ದು, ಹಾಗೆ ದೇವರ ಮೇಲೆ ಭಕ್ತಿ ಅನ್ನುವಂಥದ್ದು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ನಮಗೆಲ್ಲ ಗೊತ್ತು, ಬರೋಡದಲ್ಲಿ ಶೈಲೇಶ್ ಮೆಹ್ತಾ ಅಂತಕ್ಕಂಥ ಒಬ್ಬರು ವೈದ್ಯರು, ಹೃದಯ ತಜ್ಞರು, ಶಸ್ತ್ರಚಿಕಿತ್ಸೆಯಲ್ಲಿ ಸಿದ್ಧಹಸ್ತರು, ಅನೇಕ ರೋಗಿಗಳಿಗೆ ಜೀವದಾನ ಮಾಡಿರ್ತಕ್ಕಂಥವ್ರು. ಜನರಿಗೂ ಅವ್ರ ಮೇಲೆ ತುಂಬ ನಂಬಿಕೆ. ಮೆಹ್ತಾ ಡಾಕ್ಟರ್ ಆಪ್ರೇಷನ್ ಮಾಡಿದ್ರೆ ನಾವು ಖಂಡಿತ ಬದುಕ್ತೀವಿ ಅನ್ನುವಂಥ ವಿಶ್ವಾಸ. ಆ ವಿಶ್ವಾಸ ಶೈಲೇಶ್ ಮೆಹ್ತಾರವರಲ್ಲಿ ಸದಾ ಆತಂಕವನ್ನು ಉಂಟು ಮಾಡ್ತಾ ಇರುತ್ತೆ. ನಾನು ಆಪ್ರೇಷನ್ನಲ್ಲಿ ಯಶಸ್ವಿ ಆಗಲೇಬೇಕು ಅನ್ನುವಂಥ ಆತಂಕ. ಅವರ ಅಪಾಯಿಂಟ್ಮೆಂಟ್ ಸಿಕ್ಕೋದೇ ಕಷ್ಟ, 2-3 ತಿಂಗಳ ತನಕ ಕಾಯಬೇಕು. ಹೀಗಿರುವಂಥ ಸಂದರ್ಭದಲ್ಲಿ ಇಬ್ಬರು ದಂಪತಿಗಳು ತಮ್ಮ ಒಂದು ಸಣ್ಣ ಹೆಣ್ಣು ಮಗುವನ್ನು ಕರ್ಕೊಂಡು ಆಸ್ಪತ್ರೆಗೆ ಬರ್ತಾರೆ. ಡಾಕ್ಟರ್ನ ಭೇಟಿ ಮಾಡ್ತಾರೆ. ಡಾಕ್ಟ್ರು ಆ ಮಗುವನ್ನು ಈ ಹಿಂದೆ ತೋರಿಸಿದಂಥ ಡಾಕ್ಟ್ರ ಸಲಹೆ ಮೇರೆಗೆ ನೋಡಿದಾಗ ಆ ಮಗುವಿಗೆ 1 ವಾರದೊಳಗಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂತ ಆದರೆ ಆ ಮಗು ಬದುಕೋದು 3-4 ತಿಂಗಳು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗುವಂಥದ್ದು ಕೇವಲ 30% ತಂದೆ ತಾಯಿಗೆ ಹೇಳ್ತಾರೆ. ಆದರೆ ತಂದೆ ತಾಯಿ ಡಾಕ್ಟರ್ ಮೇಲಿನ ನಂಬಿಕೆಯಿಂದ ಹೇಳ್ತಾರೆ, ಇಲ್ಲ ಡಾಕ್ಟ್ರೇ, ನೀವು ಆಪ್ರೇಷನ್ ಮಾಡಿದ್ರೆ ನಮ್ಮ ಮಗಳು ಆರಾಮಾಗ್ತಾಳೆ ಅಂತ ನಮಗೆ ವಿಶ್ವಾಸ ಇದೆ ಅಂತ ಹೇಳಿ. 1 ವಾರಕ್ಕೆ ಆಪ್ರೇಷನ್ ನಿಶ್ಚಯ ಆಗುತ್ತೆ. ಅಲ್ಲಿ ತನಕ ಆ ದಂಪತಿಗಳು ತಮ್ಮ ಮಗುವನ್ನು ಇಟ್ಕೊಂಡು ಅದೇ ಆಸ್ಪತ್ರೆಯಲ್ಲಿರ್ತಾರೆ. ಮಗು ಆಪ್ರೇಷನ್ ಥಿಯೇಟ್ರಿಗೆ ಹೋಗಬೇಕು. ತಂದೆ ತಾಯಿ ಇಬ್ಬರು ಡಾಕ್ಟ್ರಿಗೆ ಕೈ ಮುಗಿದು, ಡಾಕ್ಟ್ರೇ, ನಮ್ಮ ಮಗಳು ಬದುಕಲಿ, ನೀವು ಒಳ್ಳೆ ಆಪ್ರೇಷನ್ ಮಾಡ್ತೀರಾ ಅಂತ ಕೇಳ್ತಾರೆ. ಮಗಳಿಗೆ ಹೇಳ್ತಾರೆ, ಮಗಳೇ, ನೀನು ಹುಷಾರಾಗಿ ಬಾ ಅಂತ. ಥಿಯೇಟ್ರಿಗೆ ಹೋಗ್ತಾರೆ. ಎಲ್ಲ ಸಿದ್ಧತೆ ಆಗಿದೆ. ಡಾಕ್ಟ್ರು ಅನಸ್ತೇಷಿಯ ಕೊಡಬೇಕು. ಆ ಕೊಡೋದಕ್ಕೆ ಮುಂಚೆ ಮಗು ಕೇಳುತ್ತೆ, ಡಾಕ್ಟ್ರೇ, ನನ್ನ ಆಪ್ರೇಷನ್ ಮಾಡ್ತೀರಲ್ವಾ, ಹೃದಯ ತೆಗಿತೀರಲ್ವಾ ಅಂತ ಹೇಳಿ. ಹೌದಮ್ಮ, ಆದರೆ ನಿನಗೇನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಮಗು ಹೇಳುತ್ತೆ, ಡಾಕ್ಟ್ರೇ, ನನ್ನ ಹೃದಯದ ಆಪ್ರೇಷನ್ ಮಾಡುವಾಗ ಹೃದಯ ತೆಗಿತೀರಲ್ವಾ, ಆವಾಗ ನನ್ನಮ್ಮ ಹೇಳಿದಾಳೆ, ಹೃದಯದಲ್ಲಿ ಭಗವಂತ ಇದ್ದಾನೆ ಅಂಥೇಳಿ, ನೀವು ಆ ಭಗವಂತನನ್ನು ನೋಡಿ ಅವನು ಹೇಗಿದ್ದಾನೆ ಅಂಥೇಳಿ ನನಗೆ ಆಮೇಲೆ ಹೇಳ್ತೀರಾ ಅಂತ ಕೇಳುತ್ತೆ. ಡಾಕ್ಟ್ರಿಗೆ ಒಂದು ಸಾರಿ ಕಣ್ಣಲ್ಲಿ ನೀರು ಬರುತ್ತೆ, ತೋರಿಸ್ಕೊಡಲ್ಲ. ಆಗಲಿ ಮಗು ಅಂತ ಹೇಳ್ತಾರೆ. ಆಪ್ರೇಷನ್ ಪ್ರಾರಂಭ ಆಗುತ್ತೆ. ತುಂಬ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿ. ಒಂದು ಸಮಯದಲ್ಲಿ ರಕ್ತ ಸಂಚಾರ ನಿಂತು ಹೋಗುತ್ತೆ. ಡಾಕ್ಟ್ರು ಗ್ಲೌಸನ್ನು ತೆಗಿತಾರೆ. ನಾನು ಮೊದಲನೇ ಸಾರಿ ಆಪ್ರೇಷನಲ್ಲಿ ಫೇಲ್ ಆಗ್ತೀನೇನೋ ಅಂತ ಅಂದ್ಕೊಳ್ತಾರೆ. ಆದರೆ ಆ ಮಗುವಿನ ವಿಶ್ವಾಸ ನೆನಪಿಗೆ ಬರುತ್ತೆ. ಕೈ ಮುಗಿತಾರೆ. ಅವ್ರು ಕೇಳ್ತಾರೆ, ಭಗವಂತ, ಈ ಆಪ್ರೇಷನ್ ನಾನು ಮಾಡ್ತಾಯಿಲ್ಲ, ನೀನು ಮಾಡ್ತಾ ಇದೀಯಾ, ಈ ಮಗುವನ್ನು ಬದುಕಿಸು ಅಂತ ಹೇಳಿ. ಮಗುವಿನ ಹೃದಯದ ಕಡೆ ನೋಡ್ತಾರೆ. ಆಶ್ಚರ್ಯದ ರೂಪದಲ್ಲಿ ರಕ್ತ ಸಂಚಾರ ಪ್ರಾರಂಭ ಆಗಿರುತ್ತೆ. ಹೃದಯದ ಬಡಿತ ಪ್ರಾರಂಭ ಆಗಿರುತ್ತೆ. ಡಾಕ್ಟ್ರಿಗೆ ಆನಂದ ಆಗುತ್ತೆ. ತಕ್ಷಣ ಕಾರ್ಯಪ್ರವೃತ್ತರಾಗ್ತಾರೆ. ಆಪ್ರೇಷನ್ ಮಾಡ್ತಾರೆ. ಸಕ್ಸಸ್ ಆಗುತ್ತೆ. ಆದರೆ ಡಾಕ್ಟ್ರಿಗೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಆ ಮಗು ಎಚ್ಚರವಾಗಿ, ಡಾಕ್ಟ್ರೇ, ದೇವ್ರು ಹೇಗಿದ್ದ, ಭಗವಂತ ಹೇಗಿದ್ದ ಅಂತ ಕೇಳಿದ್ರೆ ಏನು ಹೇಳೋದು ಅಂಥೇಳಿ. ಆದರೆ ಅವರ ವಿಶ್ವಾಸ ಹೇಳುತ್ತೆ, ಭಗವಂತನನ್ನು ಮಗು ಹೃದಯದಲ್ಲೇ ಮುಚ್ಚಿಟ್ಕೋ, ಅವನು ನೋಡ್ಲಿಕ್ಕೆ ಹೋಗಬೇಡ, ಹೃದಯದಲ್ಲೇ ಅವನು ಕಾಣು ಅಂಥೇಳಿ ಹೇಳಬೇಕು ಅಂಥೇಳಿ ನಿರ್ಧಾರ ಮಾಡ್ತಾರೆ. ಹೀಗೆ ನಮ್ಮ ದೇಶದ ನಂಬಿಕೆ, ಭಗವಂತ ಇದ್ದಾನೆ, ಖಂಡಿತ ಇದ್ದಾನೆ, ವಿಶ್ವಾಸ ಇದ್ದರೆ ಆ ವಿಶ್ವಾಸವನ್ನು ನಾವೆಲ್ಲರೂ ಭಗವಂತನಲ್ಲಿ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತೀನಿ.